ಬೆಳಗ್ಗೆ ನೈಸ್ ರೋಡಲ್ಲಿರೋದು. ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ನಾನಿವತ್ತು ಒಂದು ವಿಶೇಷವಾದ ಪ್ಲೇಸಿಗೆ ಹೋಗ್ತಾ ಇದ್ದೀನಿ. ಯಾವುದಪ್ಪ ಅದು ಪ್ಲೇಸ್ ಅಂದರೆ ಅಗ್ನಿಲಿಂಗ, ತಿರುವಣ್ಣಾಮಲೈ. ನನ್ನ ಜೀವನ ಬದಲಾಯಿಸಿದ್ದು ನಿಮ್ಮ ಜೀವನನೂ ಬದಲು ಮಾಡಿಸ್ತೀನಿ. ತಿರುವಣ್ಣಾಮಲೈಗೆ ಹೋಗೋಣ. ತುಂಬ ದೊಡ್ಡ ಸ್ಟೋರಿ ಇದೆ ತಿರುವಣ್ಣಾಮಲೈಲಿ. ಬನ್ನಿ ಹೋಗೋಣ. ಫುಲ್ಲು ಚಳಿ ಆಗ್ತಾ ಇದೆ. ಅರುಣಾಚಲ ಶಿವ ತಿರುವಣ್ಣಾಮಲೈಗೆ ಒಂದು ಸಲ ನೀವು ಹೋಗಬೇಕು. ಅಲ್ಲಿರೋ ಸ್ಪಿರಿಚುವಲ್ಲು ನಿಮಗೆ ನೀವು ತಿಳ್ಕೊಬೇಕು. ನಿಮ್ಮ ಜೀವನ ಬದಲಾಗಬೇಕು ಅಂದರೆ ಒಂದು ಸಲ ತಿರುವಣ್ಣಾಮಲೈಗೆ ನೀವು ಹೋಗಲೇಬೇಕು. ಕೈಯೆಲ್ಲ ಫ್ರೀಸ್ ಆಗ್ಬಿಟ್ಟಿದೆ. ಸೊ ಬೈಕ್ ನಿಲ್ಸಾಯಿತು, ಕಾರಲ್ಲಿ ಹೋಗಬೇಕು. ಮುಂದೆ ಗುಡ್ ಮಾರ್ನಿಂಗ್. ಟಿಫನ್ ತಿನ್ನಬೇಕು. ಸರವಣ್ಣ ಭವನ್ ಅಲ್ಲಿ ಟಿಫನ್ ತಿನ್ನೋಣ. ಬನ್ನಿ ಹೋಗೋಣ. ಹೊಟ್ಟೆ ತುಂಬ ಹಸಿತಾ ಇದೆ, ತುಂಬ ಚಳಿ. ಇನ್ನೇನು ತಿರುವಣ್ಣಾಮಲೈ ಒಂದು 147 ಕಿಲೋಮೀಟರ್ ಇದೆ. ಟೋಟಲ್ ಬೆಂಗಳೂರಿಂದ ನಿಮಗೆ 220 ಕಿಲೋಮೀಟರ್ ಆಗುತ್ತೆ. 220 ಕಿಲೋಮೀಟರ್, ಒಂದು 4 ಅವರ್ ಜರ್ನಿ ಅಂದ್ಕೊಳ್ಳಿ. ನಡೀರಿ ಹೋಗೋಣ, ತಿನ್ಕೊಳ್ಳೋಣ. ಅಲ್ಲಿ ಊಟ ಸಿಗಲಿಲ್ಲ ಅಂತ A2Bಗೆ ಬಂದಿದ್ದೀರಿ. A2Bಲಿ ಜನ ಅಂದರೆ ಜನ ಸಖತ್ತಾಗಿದೆ. ಹೊಸೂರು ರೋಡಿಗೆ ಯಾರ್ಯಾರು ಹೋಗ್ತಾ ಇದ್ದೀರೋ A2B ಬಗ್ಗೆ ಗೊತ್ತಿರುತ್ತೆ. ಒಳ್ಳೊಳ್ಳೆ ಸ್ಪೀಡು ಸಖತ್ತಾಗಿರುತ್ತೆ. ತಿನ್ನೋದಕ್ಕೆ ಮಜಾ ಅಂದರೆ ಮಜಾ. ಅವರೇ ಮಾಡಿರೋ ಅಂಥ ಈ ಕುರುಮ್ ತಿಂತಾ ಇದ್ದರೆ ಹಾ. A2Bಲಿ ಕಾಫಿ ಹಾ ಸಖತ್ತಾಗಿರುತ್ತೆ ರೀ. ನಿಮಗೂ ಗೊತ್ತು, ಹೊಸೂರು ರೋಡಿಗೆ ಯಾರ್ಯಾರು ಹಿಂಗೆ ಬರ್ತಿರೋ ತಮಿಳ್ನಾಡಿಗೆ ಹೋಗೋದಕ್ಕೆ, ತಿರುವಣ್ಣಾಮಲೈಗೆ ಹೋಗೋದಕ್ಕೆ ಕಾಫಿ ಕುಡ್ದೇ ಹೋಗ್ತೀರಾ. ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿದೆ. ಏನಪ್ಪ ತಿರುವಣ್ಣಾಮಲೈ ಅಂದರೆ ಯಾಕೆ ಜನ ಇಷ್ಟು ಹೋಗ್ತಾರೆ ಅಂದರೆ, ಅದು ತಿರುವಣ್ಣಾಮಲೈ ಒಂದು ಸ್ಟೋರಿ ಇದೆ. ಆ ಶಿವನ ಸ್ಟೋರಿ ಹೇಳ್ತೀನಿ ಕೇಳಿ. ಅಗ್ನಿಲಿಂಗ ಏನಾಗುತ್ತೆ, ಬ್ರಹ್ಮ ವಿಷ್ಣು ಜಗಳ ಆಡ್ತಾ ಇರ್ತಾರೆ. ಯಾರು ನನ್ನಲ್ಲಿ ಶಕ್ತಿವಂತ, ಯಾರನ್ನು ಪೂಜೆ ಮಾಡಬೇಕು, ಯಾರು ದೊಡ್ಡವನು ಅಂತ ಆ ಕಿತ್ತಾಡ್ತಾ ಇರಬೇಕಾದ್ರೆ ಆಗಲೇ ಹುಟ್ಟೋದು ಅಗ್ನಿಲಿಂಗ. ಆ ಶಿವನೇ ಅಗ್ನಿಲಿಂಗ ಆಗಿ ಹುಡ್ತಾನೆ. ಅದು ಇದೇ ಪ್ಲೇಸು, ಆ ಬೆಟ್ಟ ಇದೆಯಲ್ಲ ಅದೇ ಪ್ಲೇಸು. ಎಷ್ಟು ಆಳ ಇರುತ್ತೆ, ಎಷ್ಟು ಉದ್ದ ಇರುತ್ತೆ ಯಾರಿಗೂ ಗೊತ್ತಿರಲ್ಲ. ಅದಕ್ಕೆ ಶಿವ ಪ್ರತ್ಯಕ್ಷ ಆಗಿ, ನೋಡ್ರಪ್ಪ ಇಬ್ಬರೂ ಕೆಳಗೋಗ್ರಿ ಒಬ್ಬರು, ಮೇಲ್ಗೋಗ್ರಿ ಒಬ್ಬರು, ಹೋಗ್ಬಿಟ್ಟು ಯಾರು ಫಸ್ಟು ತುದಿನ ಮುಟ್ಕೊಂಡು ಬರ್ತಾರೋ, ತುದಿ ಎಲ್ಲಿದೆ ಅಂತ ನೋಡ್ಕೊಂಡು ಬರ್ತಾರೋ ಅವ್ರಿಗೆ ಶ್ರೇಷ್ಠವಾಗಿರೋ ಜಾಗ ಕೊಡ್ತೀನಿ, ಅವರೇ ದೊಡ್ಡ ದೇವರು ಅಂತ ಅರ್ಥ. ಅವಾಗೇನಾಗ್ಬಿಡುತ್ತೆ, ವಿಷ್ಣು ದೇವರು ಮತ್ತು ಬ್ರಹ್ಮದೇವರು ಅವರವರ ವಾಹನದಲ್ಲಿ ಹೋಗ್ತಾರೆ. ವಿಷ್ಣು ಬಂದ್ಬಿಟ್ಟು ವರಾಹಸ್ವಾಮಿ ಅವತಾರ ತಗೊಂಡು ಕೆಳಗೆ ಹೋಗ್ತಾರೆ. ಬ್ರಹ್ಮ ಅವರು ಮೇಲೆ ಹೋಗ್ತಾರೆ. ವಿಷ್ಣು ಅವರು ಕೆಳಗೆ ಹೋಗಿ ವಿಷ್ಣು ದೇವರು ಅವರು ಆನೆಸ್ಟಿಯಾಗಿರ್ತಾರೆ. ಅಪ್ಪ ಇದಕ್ಕೆ ಅಂತ್ಯ ಇಲ್ಲ, ಆದಿ ಇಲ್ಲ, ಅಂತ್ಯ ಇಲ್ಲ, ನಾನು ಹೋಗ್ಬಿಟ್ಟು ಶಿವ ಹತ್ರ ಹೇಳ್ಬಿಡ್ತೀನಿ ಅಂತ ವಾಪಸ್ಸು ಬರ್ತಾರೆ. ಅವರು ಬಂದ್ಬಿಟ್ಟು, ದೇವರೇ ನೀವೇ ದೊಡ್ಡವರು, ನಿಮಗಿಂತ ಯಾರೂ ಇಲ್ಲ, ಆದಿ ಇಲ್ಲ, ಅಂತ್ಯ ಇಲ್ಲ ನಿಮಗೆ ಅಂತ ಹೇಳ್ತಾರೆ. ಬ್ರಹ್ಮ ಅವರು ಹೋಗ್ತಾ ಏನು ಮಾಡ್ತಾರೆ, ಅಯ್ಯೋ ಅರ್ಧನೂ ಹೋಗಿರಲ್ಲ, ಕೆತಿಕಾ ಹೂವು ಅಂತ ಒಂದು ಬರುತ್ತೆ, ಆ ಹೂವು ಕೇಳ್ತಾರೆ. ನೋಡಪ್ಪ ನನಗೊಂದು ಸಹಾಯ ಮಾಡು, ನಾನು ಶಿವ ಹತ್ರ ಹೋಗ್ಬಿಟ್ಟು ನೀನು ತುದಿಲಿದೆಯಾ, ನಿನ್ನ ತೋರಿಸ್ತೀನಿ, ನಾನೇ ದೊಡ್ಡ ದೇವರು ಅಂತ ನನಗೆ ರಿವಾರ್ಡ್ ಸಿಗುತ್ತೆ ಬಾ ಅಂತ ಕರ್ಕೊಂಡು ಹೋದಾಗ
ಶಿವ ಕೋಪದಿಂದ ಆ ಸ್ಫಟಿಕ ಹೂವು ಯಾವ ಪೂಜೆಗೂ ಬರಲ್ಲ ಅಂತಾರೆ. ಮತ್ತು ಬ್ರಹ್ಮಗೆ ಒಂದು ಶಾಪ ಕೊಡ್ತಾರೆ, ನಿನಗೆ ಈ ಜಗತ್ತಲ್ಲಿ ಯಾರೂ ಪೂಜೆ ಮಾಡೋದಿಲ್ಲ, ನಿನ್ನ ವರ್ಷಿಪ್ ಯಾರೂ ಮಾಡೋದಿಲ್ಲ ಅಂತಾರೆ. ಅಲ್ಲಿಂದ ಸ್ಟೋರಿ ಕಂಟಿನ್ಯೂ ಆಗಿದ್ದು ಆ ಪರಮಾತ್ಮನೇ ಲೀಲಾ ಅವನು ಬಿಟ್ಟರೆ ಇನ್ಯಾರೂ ಅದನ್ನು ಮ್ಯಾಚ್ ಮಾಡೋಕ್ಕಾಗೋದಿಲ್ಲ. ಅದನ್ನೇ ತಿರುವಣ್ಣಾಮಲೈ ಅನ್ನೋದು. ತುಂಬ ಸ್ಪಿರಿಚುವಲ್ ಪ್ಲೇಸು. ಒಂದು ಸಲ ನೀವು ಬಂದರೆ ಗೊತ್ತಾಗುತ್ತೆ ನಿಮಗೆ, ನಿಮ್ಮ ಜೀವನನೇ ಬದಲಾಗುತ್ತೆ. ನಾನು ಹೇಳೋ ಪ್ರಕಾರ ನಾನು ಒಂದು 5 ಸಲ ಹೋಗಿದ್ದೀನಿ. 3 ಸಲ 14 ಕಿಲೋಮೀಟ್ರ್ ನಡೆದಿದ್ದೀನಿ. 14 ಕಿಲೋಮೀಟ್ರ್ ಹೆಂಗೆ ನಡಿಬೇಕಂದ್ರೆ, ಫಸ್ಟ್ ಎಂಟ್ರೆನ್ಸಿಂದ ನೀವು ಅಲ್ಲಿಂದ ನಮಸ್ಕಾರ ಮಾಡ್ಕೊಂಡು ದೀಪ ಹಚ್ಕೊಂಡು ಅಲ್ಲಿಂದ ನಡೆಯೋ ಸ್ಟಾರ್ಟ್ ಆಗುತ್ತೆ. ಒಂದು 8-10 ದೇವಸ್ಥಾನ ಸಿಗುತ್ತೆ, ಅದನ್ನೆಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ಹೋಗ್ಬೇಕು. ಹೆಂಗೆ ಹೋಗ್ಬೇಕಂದ್ರೆ, ಚಪ್ಪಲಿ ಹಾಕೊಂಬಿಡ್ದು, ಸಾಕ್ಸ್ ಹಾಕೊಂಬಿಡ್ದು, ಎಲ್ಲೂ ನಿಲ್ಲಬೇಡ್ದು. ನಿಮ್ಮ ಕೆಲಸ ನಿಮ್ಗಾಗಬೇಕಂದ್ರೆ ಎಲ್ಲೂ ನೀವು ನಿಲ್ಲಬೇಡ್ದು. ಅಷ್ಟು ಶಕ್ತಿ ಇರೋದು. ನಾನು ಮಾಡಿದ್ದೀನಿ, ನೀವು ಮಾಡ್ಬೋದು. ಒಂದು ಸಲ ತಿರುವಣ್ಣಾಮಲೈಗೆ ಬನ್ನಿ, ಆಶೀರ್ವಾದ ತಗೊಳ್ಳಿ. ಸೊ ಇವರೆಲ್ಲ 14 ಕಿಲೋಮೀಟ್ರ್ ನಡೀತಾ ಇದ್ದಾರೆ, ನೋಡ್ತಾ ಇದ್ದೀರಲ್ವಾ. 14 ಕಿಲೋಮೀಟರ್ಸ್ ನಡಿಬೇಕು. ದೇವ್ರ ದರ್ಶನ ಸಿಗಲಿಲ್ಲ, 4 ಅವರ್ ಕ್ಯೂವಲ್ಲಿ ನಿಂತಾಯಿತು. ನೋಡೋಣ. ಈಗ ಊಟ ಮಾಡ್ಕೊಂಡು ನೋಡಿ, ಫಾರಿನವರೆಲ್ಲ ಹೋಗ್ತಾರೆ. ಸಖತ್ತಾಗಿದೆ ಪ್ಲೇಸ್, ತುಂಬ ಋಷಿಗಳು. ದೇವಸ್ಥಾನಕ್ಕೆ 14 ಕಿಲೋಮೀಟ್ರ್ ನಡಿಬೇಕಾಗುತ್ತೆ. 14 ಕಿಲೋಮೀಟ್ರು 14 ಕಿಲೋಮೀಟ್ರು ಒಂದು 8 ಅವರಲ್ಲಿ ಕವರ್ ಆಗುತ್ತೆ. ಆಮೇಲೆ ದೇವಸ್ಥಾನ ಒಳಗೆ 12 ಅವರು ನೀವು ಕಾಯಬೇಕು ದರ್ಶನ ತೊಗೊಬೇಕಂದ್ರೆ. ಈ ಬಿಸಿಲು ತುಂಬ ಪೇಷನ್ಸಾಗೆ ಬಂದು ದೇವ್ರ ದರ್ಶನ ತೊಗೊಬೇಕು. ಸುಮ್ಮನೆ ಬರ್ತೀನಿ ಹಂಗೆ ಹಿಂಗೆ ಅಂದರೆ ಆಗಲ್ಲ. ಪೇಷನ್ಸಿಂದ ಬನ್ನಿ, 2 ದಿನ ಇದ್ಬಿಟ್ಟು ದರ್ಶನ ತೊಗೊಂಡು ನೆಮ್ಮದಿಯಾಗಿ 14 ಕಿಲೋಮೀಟ್ರ್ ತಿರುಗಿಬಿಟ್ಟು ಹೋಗಿ. ನಾನು ಒಂದು 5 ಸಲ ಬಂದಿದ್ದೀನಿ, ಒಂದು 3 ಸಲ 14 ಕಿಲೋಮೀಟ್ರ್ ತಿರುಗಿದ್ದೀನಿ. ಶೂ ಹಾಕೊಂಬೇಡ್ದು, ಸಾಕ್ಸ್ ಹಾಕೊಂಬೇಡ್ದು, ಬರೀ ಕಾಲಲ್ಲಿ ಎಲ್ಲೂ ನಿಲ್ಲಬೇಡ್ದು. ಆ ಥರ ಹೋಗ್ಬೇಕು ನೀವು. ಆ ಥರ ಮಾಡ್ತೀನಿ ಅಂದರೆ ದೇವ್ರ ದರ್ಶನ ಸಿಗುತ್ತೆ, ನಿಮಗೂ ಒಳ್ಳೆಯದಾಗುತ್ತೆ. ವಿಸಿಟ್ ಮಾಡಿ, ಪೇಷನ್ಸಿಂದ ವಿಸಿಟ್ ಮಾಡಿ. ನೋಡಿ, ಈ ಥರ ಸ್ವಾಮೀಜಿಗಳು ಕೂತಿರ್ತಾರೆ ಅಲ್ಲಿ ಇಲ್ಲಿ. ಅವ್ರಿಗೂ ಸ್ವಲ್ಪ ದಕ್ಷಿಣ ಹಾಕ್ಬಿಟ್ಟು ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ಳಿ. 14 ಕಿಲೋಮೀಟ್ರು ನೀವು ಅಂದ್ಕೊಳೋಷ್ಟು ಈಸಿ ಅಲ್ಲ. ನಿಮ್ಮ ವಿಲ್ ಪವರ್ ಏನಿದೆ ಟೆಸ್ಟ್ ಮಾಡುತ್ತೆ. ಚೆನ್ನಾಗಿರುತ್ತೆ. 14 ಕಿಲೋಮೀಟ್ರ್ ನೀವು ನಡೆದ್ರೆ 12 ಅವರು ದರ್ಶನ. ಬಟ್ ಸ್ಪಿರಿಚುವಲ್ ಪ್ಲೇಸ್ ಇದು. ನೋಡಿ, ಎಲ್ಲ ವಾಕ್ ಮಾಡ್ತಾಯಿದ್ದಾರೆ, ತೋರಿಸ್ತೀನಿ ನೋಡಿ. ಎಲ್ಲ 14 ಕಿಲೋಮೀಟ್ರ್ ಇವರೆಲ್ಲ ನಡೀತಾರವ್ರೆ. ತೆಂಗಿನಕಾಯಿ ಇಟ್ಟಿದ್ದಾರೆ ಅಜ್ಜಿ, ಚೆನ್ನಾಗಿದೆ. ಈ ಹೋಟ್ಲ್ ಒಳಗಡೆ ನಾವು ಹೋಗ್ತಾ ಇರೋದು ನಾನು ಇವಾಗ. ಫಾರಿನವರೆಲ್ಲ ಬರ್ತಾಯಿದ್ದಾರೆ.
ಎಲ್ಲ ಕಡೆಯಿಂದನೂ ಜನ ಬರ್ತಾರೆ. ತಿರುವಣ್ಣಾಮಲೈ ಅಂದರೆ ಎಲ್ಲರೂ ಅಂತ ಅರ್ಥ. ಹೋಟೆಲ್ ಹೋಗಿ ತಿನ್ಕೊಂಡು ಹೊಟ್ಟೆ ತುಂಬ ಹಸಿತಾ ಇದೆ. ಇದೇ ಹೋಟ್ಲು ಅಮ್ಮ. ನೋಡಿ ಫಾರಿನವರೆಲ್ಲ ಎಲ್ಲ ಬಿಟ್ಬಿಟ್ಟು ಇಲ್ಲಿಗೆ ಬರ್ತಾರೆ ಜೀವನ ಮಾಡೋಕ್ಕೆ. ಬ್ಯೂಟಿಫುಲ್. ಸೊ ಇದು ಗಿರಿವಲಂ ನಡ್ಕೊಂಡು ಹೋಗೋ ದಾರಿ. ಬಸ್ಸೆಲ್ಲ ಓಡಾಡ್ತವೆ. ಸೊ 14 ಕಿಲೋಮೀಟ್ರು ನಡೆಯೋವಂಥ ದಾರಿ ಇದೆ ನೋಡಿ. ಎಲ್ಲರೂ ನಡೀತಾ ಇದ್ದಾರೆ 14 ಕಿಲೋಮೀಟ್ರು. ಫುಲ್ ಬಿಸಿಲು, ಕಾಲೆಲ್ಲ ಸುಟ್ಟೋಗ್ಬಿಡುತ್ತೆ. ಫಾರಿನವರೆಲ್ಲ ಓಡಾಡ್ತಾರಪ್ಪ ಜಾಸ್ತಿ.